ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಅನೈತಿಕ ಸಂಬಂಧಕ್ಕೆ ಅಡ್ಡಿ ಆರೋಪ, ವ್ಯಕ್ತಿಯನ್ನ ಕೊಲೆಗೈದು ಅಪಘಾತ ಎಂದು ಬಿಂಬಿಸಲು ಯತ್ನ, ಪತ್ನಿ ಗೆಳೆಯನಿಂದ ಕೃತ್ಯ ನಡೆದಿದೆ ಎಂಬ ಅನುಮಾನ. ಜನರಲ್ಲಿ ಹೃದಯಾಘಾತ, ಕಳವಳ, ಇಸಿಜಿ ಎಕೋ ಪರೀಕ್ಷೆಗೆ ಮುಗಿಬಿದ್ದ ಸಾರ್ವಜನಿಕರು, ಹಿಂಸಾಸ್ಪತ್ರೆಯಲ್ಲಿ ಜನಸಾಗರ. ಹಿಂದಿ ಹೇರಿಕೆಗೆ ವಿರೋಧ, ದ್ವಿಭಾಷಾ ನೀತಿ ಜಾರಿಗೆ ಆಗ್ರಹ, ಕರವೇ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿ ಆರೋಪ ಹಿನ್ನೆಲೆಯಲ್ಲಿ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆಗೈದು ಅಪಘಾತವೆಂದು ಬಿಂಬಿಸಲು ಯತ್ನ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಾಷ್ಟ್ರೀಯ ಹೆದ್ದಾರಿ 376ರಲ್ಲಿ ಮೃತದೇಹ ಎಸೆದು ಅಪಘಾತ ಎಂದು ಬಿಂಬಿಸಲು ಯತ್ನ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ತಾಲೂಕಿನ ಹೂವಿನಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದ್ದು, ಅದೇ ಗ್ರಾಮದ ಮಧು ಎಂಬಾತ ಕೊಲೆಯಾಗಿದ್ದಾನೆ. ಮಧು ಪತ್ನಿ ಜೊತೆ ಗೆಳೆತನ ಹೊಂದಿದ್ದ ಮೋಹನ್ ಎಂಬಾತನಿಂದ ಕೊಲೆ ಕೃತ್ಯ ನಡೆದಿದೆ ಎಂಬ ಗುಸುಗುಸು ಕೇಳಿಬಂದಿದೆ. ಕೂಲಿ ಕೆಲಸ ಮಾಡಿ ಮನೆಗೆ ಹೊರಟಿದ ಮಧುಗೆ ಕಂಠಪೂರ್ತಿ ಕುಡಿಸಿ ಆಟೋವೊಂದರಲ್ಲಿ ಕರೆದೊಯ್ದು ಕೊಲೆ ಮಾಡಿ ಹೆದ್ದಾರಿ ಪಕ್ಕ ಶವ ಎಸೆಯಲಾಗಿದೆ. ಬೆಳಗ್ಗೆ ರಸ್ತೆ ಬದಿ ಶವ ಗಮನಿಸಿದ ಸ್ಥಳೀಯರು ಅಪಘಾತ ಎಂದು ಮಾಹಿತಿ ನೀಡಿದ್ದಾರೆ. ಮೃತದೇಹ ಪರಿಶೀಲನೆ ನಡೆಸಿದಾಗ ಹತ್ಯೆಯಾಗಿರುವ ಬಗ್ಗೆ ಅನುಮಾನ ಮೂಡಿದೆ. ಮೋಹನ್ ಕುಮಾರ್ ಮೇಲೆ ಅನುಮಾನ ವ್ಯಕ್ತಪಡಿಸಿ ಮಧು ತಾಯಿ ರುಕ್ಮಿಣಿ ಪೊಲೀಸರಿಗೆ ದೂರು ನೀಡಿದ್ದು, ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಅವನು ಗಾರೆ ಕೆಲಸ ಮಾಡೋನು ಸರ್. ಅವನು ಗಾರೆ ಕೆಲಸ ಮಾಡೋನು ನಿನ್ನೆ ಸಂಜೆಲ್ಲ ಕೆಲಸ ಮಾಡಿದ್ದಾನೆ. ಕೆಲಸ ಮಾಡಿ ಕಾಂಟ್ರಾಕ್ಟ್ ಹತ್ರ 500 ರೂಪಾಯಿ ದುಡ್ಡು ಇಸ್ಕೊಂಡು ಅಲ್ಲಿ ಹಾಸನದಿಂದ ಸಂತೆಪೇಟೆಯಿಂದ ಬಂದಾನೆ. ಆ ಸಂತೆಪೇಟೆಯಿಂದ ಫೋನ್ ಮಾಡಿ ನಮ್ಮ ಆಂಟಿಗೆ ಫೋನ್ ಮಾಡಿ, ನಮ್ಮ ಚಿಕ್ಕಮ್ಮಗೆ ಫೋನ್ ಮಾಡಿಬಿಟ್ಟು ಅವನಿಗೇನು ನಮ್ಮ ಆಂಟಿಗೆ ಎಲ್ಲಿದೆಯಮ್ಮ ಅಂತ ಕೇಳೇನೆ. ಸಂತೆಪೇಟೆಯಲ್ಲಿ ಇದೆಯಮ್ಮ, ಬರ್ತಾ ಇದ್ದೀನಿ, ಒಂದು ಅರ್ಧ ಗಂಟೆ ಬರ್ತೀನಿ ಅಂದಾನೆ. ಅಲ್ಲಿಂದ ಊರಿಗೆ ಬಂದಮೇಲೆ ಅವನು ಎಲ್ಲಿಗೆ ಹೋಗ್ಯಾನೆ ಅಂತ ಗೊತ್ತಿಲ್ಲ. ನಮ್ಮ ಆಂಟಿ ಇರಲಿಲ್ಲ, ನಮ್ಮ ಆಂಟಿ ಹಾಸನಲ್ಲಿತ್ತು. ಅವ್ನು ಎಲ್ಲಿಗೆ ಹೋಗ್ಯಾನೆ ಅಂತ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಬೆಳಗ್ಗೆ ಎದ್ದು ನನಗೆ 6:30ಗೆ ಅವ್ರ ಮಧುನ ಹೆಂಡತಿ ನಂಬರಿಂದ ಫೋನ್ ಮಾಡಿದರು. ಮಧು ಹಿಂಗೆ ಟೈಟಾಗಿ ಮಂಗೇನೆ ಬಾ ಅಂತವ. ಆಮೇಲೆ ನಾನು ಎಲ್ಲಿ ಮಂಗೇನೆ ಅನ್ನೋದು ಹಿಂಗೆ ಆಸ್ಪತ್ರೆ ಹತ್ರ ಹೊಯ್ಸಳ ಸೈಡಿಂದ ಮುಂದೆ ರೋಡ್ ಸೈಡಲ್ಲಿ ಬಿದ್ದಾನೆ, ಬಾಯಿಲಿ ಅನ್ನೋ ಫೋನ್ ಮಾಡಿದರು. ನಾನು ನಮ್ಮ ಮಧುನ ಮಿಸ್ಸಸ್ ಫೋನ್ ಮಾಡೋದಕ್ಕೆ ನಾನು ಹೋಗಿ ನೋಡೋ ಹೊತ್ತಿಗೆ ಬಾಡಿ ಬಿದ್ದಿತ್ತು. ನೋಡಿದ್ರೆ ಸ್ಪಾಟ್ ಆಗೇನೆ ಬಿಡಿ ಅಂತ ಹೇಳಿದ್ಮೇಲೆ ಅಲ್ಲಿ ನಮ್ಮೂರ ಆಸ್ಪತ್ರೆ ಪಕ್ಕದಲ್ಲೇ 115 ಪೊಲೀಸ್ ಇದ್ದು. ಅವ್ರನ್ನ ಕರ್ಕೊಂಡ್ಬಂದ್ಮೇಲೆ ಎಲ್ಲ ಪೊಲೀಸ್ನವರೆಲ್ಲ ಬಂದು ಎಂಕ್ವೈರಿ ಮಾಡಿದ್ರು. ಏನಾಗಿರ್ಬೋದು ಅಂತ ಅನುಮಾನ ನಿಮಗೆ? ಕೊಲೆ ಆಗಿರೋದು ಅಂತ ನನಗೆ ಅನುಮಾನ. ಯಾರು ಕೊಲೆ ಮಾಡಿರೋದು? ಅವನು ನಮಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಅದು ಹೆಂಗಾಗಿದೆ ಅಂತ ಗೊತ್ತಿಲ್ಲ ಸರ್. ಒಟ್ಟಿಗೆ ನಮ್ಮ ಪ್ರಕಾರ ಕೊಲೆ ಅಂತಲೇ. ಈಗ ಅವರು ಸತ್ತೋಗಿರೋರ ಪತ್ನಿ ಇದ್ದಾರೆ ಮನೇಲೆ ಇದ್ದಾರೆ. ಅವ್ರೇನಂತಾರೆ? ಅವ್ರು ಏನು ಹೇಳಿಲ್ಲ. ಪೊಲೀಸ್ ಎಲ್ಲ ತನಿಖೆ ತಗೊಂಡಾರೆ, ನಮ್ಮ ಯಾರನ್ನು ಪಕ್ಕಕ್ಕೆ ಬಿಡ್ಲಿಲ್ಲ ಮಾತಾಡಿ. ಅವನು ಸರ್ ನಮ್ಮ ಅಕ್ಕನ ಮಗ ಮಧು ಅಂತ ಗಾರೆ ಕೆಲಸ ಮಾಡೋನು. ಗಾರೆ ಕೆಲಸಕ್ಕೆ ಹೋಗೋನು. ಎಣ್ಣೆ ಒಂಚೂರು ಡ್ರಿಂಕ್ಸ್ ಮಾಡೋನು. ಈಗ ಮಾಮೂಲಿ ಎಲ್ಲರೂ ಪ್ರತಿಯೊಬ್ಬರು ಎಣ್ಣೆ ಕುಡಿತಾರೆ. ಈಗ ಅಲ್ಲಿ ಕೆಲಸಕ್ಕೆ ಹೋಗೋನು. ಕೆಲಸಕ್ಕೆ ಎಲ್ಲರೂ ಬಿಟ್ಬಿಟ್ಟು ಈಗ NR ಸರ್ಕಲಿಗೆ ಹೋಗೋನು. NR ಸರ್ಕಲ್ ಯಾರು ಕರೆದ್ರೂ ಅವ್ರ ಕಡೆ ಕೆಲಸಕ್ಕೆ ಹೋಗೋನು. ಈಗ ಕುಡ್ಕೊಂಡು ಕೆಲಸ ಮುಗಿಸ್ಬಿಟ್ಟು ಬರ್ತಾವನೆ. 7:30-8 ಗಂಟೆಲಿ ಮನೆ ಕಡೆ ಬರ್ತಾವನೆ. ಅವ್ರು ಬೇಕು ಅಂತಲೇ ಮಾಡ್ಕೊಬಿಟ್ಟು ಎಲ್ಲಿ ಮಾಡ್ಕೊಂಬಂದ್ರು ಅಂತ ಗೊತ್ತಿಲ್ಲ, ಎಳೆದ್ಬಿಟ್ಟು ಅದು ಆಕ್ಸಿಡೆಂಟ್ ಅಲ್ಲ, ಅದು ಹೊಡೆದ್ಬಿಟ್ಟು ಸೈಡಿಗೆ ಎಳೆದಾಕಿರೋದು. ಕಲ್ಲೆತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಸೈಡಿಗೆ ಎಳೆದಾಕಿರೋದು ಅವರೇ. ಇವು ಆಟೋ ಓಡಿಸ್ತಾರೆ. ಯಾರು ಓಡಿಸೋರು? ಅವರು ಮನು ಅಂತಾರೆ, ಮೋಹನ್ ಅಂತಾರೆ. ನಾನು ಒಟ್ಟಿಗೆ ನನಗೂ ಚೆನ್ನಾಗಿ ಪರಿಚಯ. ನಾನು ನಗರಸಭೆ ಕೆಲಸ ಮಾಡೋದು. ಇಲ್ಲೇ ವಿಜಯನಗರ ಬಡಾವಣೆಗೆ ಡ್ಯೂಟಿ ನಂದು. ಇಲ್ಲೇ ಸಿಕ್ಕರು ನನಗೆ. ಜರಮಮ್ಮ ತಿಂಡಿ ತಿನ್ನು ಅನ್ನೋನು. ನಾನು ಬೇಡಕರು ಅಲ್ಲಿ ನಮಗೆ ತಿಂಡಿ ಕೊಡ್ತಾರೆ, ನಾನು ಅಲ್ಲಿಗೆ ಹೋಗ್ತೀನಿ ಕಣವ ಅಂತ ಹೇಳುವೆ. ನನ್ನ ಕೊಟ್ಟೆಲ್ಲ ಚೆನ್ನಾಗಿದ್ದ. ಅವಳು ಭವ್ಯ, ಒಂದು 6 ವರ್ಷದೊಂದು ಹೆಣ್ಮಗಿದೆ. ಅದು ಬಿಟ್ಟರೆ ಒಂದು 4 ತಿಂಗಳದೊಂದು ಗಂಡು ಮಗಿದೆ. ಅವನು ಈಗ 10ನೇ ತಾರೀಕಲ್ಲಿ ಈಗ ಮುಂದೆ ಹೋದ ತಿಂಗಳಲ್ಲಿ ಏನೋ ರಿಪೋರ್ಟ್ ಆಸ್ಪತ್ರೆ ತೋರಿಸಿರೋದು ಆಟೋದಲ್ಲೈತೆ ಅವಳು ಫೈಲು ಆಸ್ಪತ್ರೆದು. ಇತ್ತೀಚೆಗೆ ಜಿಲ್ಲೆಯಲ್ಲಿ ಹೃದಯಾಘಾತ ಮತ್ತಿತರ ಕಾರಣಗಳಿಂದ ಸಾವು ಹೆಚ್ಚಾಗುತ್ತಿರುವುದರಿಂದ ಇಸಿಜಿ ಎಕೋ ಪರೀಕ್ಷೆ ಮಾಡಿಸಿಕೊಳ್ಳುವವರ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ. ಹಿಂದೆ ದಿನಕ್ಕೆ 600ರಿಂದ 700 ಮಂದಿ ಪರೀಕ್ಷೆ ಮಾಡಿಕೊಳ್ಳುತ್ತಿದ್ರು. ಇದೀಗ ದಿನಕ್ಕೆ 1000ವರೆಗೂ ಜನರು ಪರೀಕ್ಷೆ ಮಾಡಿಸಿಕೊಳ್ಳಲು ಬರುತ್ತಿದ್ದಾರೆ ಎಂದು ಹಿಂಸಾಸ್ಪತ್ರೆಯ ನಿವಾಸಿ ವೈದ್ಯಾಧಿಕಾರಿ ಪ್ರವೀಣ್ ಜಿ ತಿಳಿಸಿದರು. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣ ಹಾಗೂ ವಿವಿಧ ಮೂಲಗಳಿಂದ ಹೃದಯಾಘಾತದಿಂದಲೇ ಸಾವಾಗುತ್ತದೆ ಎಂದು ವರದಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿರುವುದು ನಿಜ. ಆದರೆ ಅಷ್ಟೊಂದು ಭಯಪಡುವುದು ಬೇಡ. ಸದ್ಯದ ಮಾಹಿತಿ ಪ್ರಕಾರ ಹೃದಯ ಸಂಬಂಧಿ ಕಾಯಿಲೆಯಿಂದ 40% ಮಂದಿ ಸಾವನ್ನಪ್ಪಿರಬಹುದು. 50ರಿಂದ 60ರಷ್ಟು ಸಾವಿಗೆ ಬೇರೆ ಕಾರಣ ಇರಬಹುದು. ಎದೆನೋವಿಗೂ ಬೇರೆ ಬೇರೆ ಕಾರಣಗಳಿವೆ. ಆ ಅನುಭವ ಆದ ತಕ್ಷಣ ಹತ್ತಿರದ ಕಾರ್ಡಿಯಾಕ್ ಕೇಂದ್ರಗಳಿಗೆ ತೆರಳಿ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಹಾಗೆಯೇ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ.
ಮೊನ್ನೆಯಷ್ಟೇ ಜಿಲ್ಲಾಧಿಕಾರಿಯವರು ಸಭೆ ನಡೆಸಿ ಸರಣಿ ಸಾವಿಗೆ ನಿಖರ ಕಾರಣ ಕಂಡುಹಿಡಿಯಲು ತಂಡವೊಂದನ್ನು ರಚನೆ ಮಾಡಲು ಸೂಚಿಸಿದ್ದಾರೆ. ಮೃತಪಟ್ಟವರ ಮನೆಗಳಿಗೆ ತೆರಳಿ ಕುಟುಂಬ ಸದಸ್ಯರಿಂದ ವರದಿ ಪಡೆಯಲು ಹೇಳಿದ್ದಾರೆ. ಇದಕ್ಕಾಗಿ ಜಯದೇವ ಆಸ್ಪತ್ರೆ ನಿರ್ದೇಶಕರ ಸಲಹೆ ಸೂಚನೆ ಮಾರ್ಗದರ್ಶನಕ್ಕೆ ಕಾಯುತ್ತಿದ್ದೇವೆ. ಹಾಗೆಯೇ ಸತ್ತವರಿಗೆ ಚಿಕಿತ್ಸೆ ನೀಡಿದ ವೈದ್ಯರಿಂದ ಮಾಹಿತಿ ಪಡೆಯಲು ಹೇಳಿದ್ದಾರೆ. ಅಸ್ವಾಭಾವಿಕ ಸಾವಿನಿಂದ ಮೃತಪಟ್ಟ ಎಲ್ಲರನ್ನೂ ಕಡ್ಡಾಯವಾಗಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲು ನಿರ್ದೇಶನ ನೀಡಿದ್ದಾರೆ. ಹಿಮ್ಸ್ನಲ್ಲಿ ತುರ್ತು ಚಿಕಿತ್ಸೆಗೆ ಬೇಕಾದ ಐಸಿಯು ಸೇರಿ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚಿಸಿದ್ದಾರೆ. ಹಾಗೆಯೇ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಚಿಕಿತ್ಸಾ ಸೌಲಭ್ಯ ಹೊಂದಿಸಿಕೊಳ್ಳಲು ಹೇಳಿದ್ದಾರೆ. ಅದರಂತೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಬೇಕಾದ ಔಷಧಿ ಹೊಂದಿಸಿಕೊಳ್ಳಲಾಗಿದೆ. ಹಿಮ್ಸ್ನಲ್ಲಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ಇದ್ದು ಕ್ಯಾತ್ ಲ್ಯಾಬ್ಗಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಹಣಕಾಸು ಸಮಿತಿ ಮುಂದೆ ಮಂಡಿಸುವಂತೆ ಸರ್ಕಾರದಿಂದ ಸೂಚನೆ ಬಂದಿದೆ ಎಂದರು. ಈಗ ನಮಗೆ ಪ್ರತಿನಿತ್ಯ ನಮ್ಮ ವೈದ್ಯಕೀಯ ಶಾಸ್ತ್ರ ವಿಭಾಗಕ್ಕೆ 300ರಿಂದ 350 ರೋಗಿಗಳು ಬರ್ತಾಯಿದ್ರು. ಈ ಕಳೆದ 15 ದಿನದಿಂದ ಅದು 450ರಿಂದ 500 ರೋಗಿಗಳಾಗಿದ್ದಾರೆ. ಈ 450-500 ರೋಗಿಗಳಲ್ಲಿ ಏನಿಲ್ಲ ಅಂದರೂ 200-225 ಜನ ನಮಗೆ ECGಗೆ ಅಂತಲೇ ಬರ್ತಾಯಿದ್ದಾರೆ. ಇದು ಕಾರಣ ಏನಿಲ್ಲ, ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೃದಯ ರೋಗದಿಂದ ಮಕ್ಕಳುಗಳು, ಮಿಡ್ಲ್ ಏಜರು ಡೆತ್ಗಳು ಜಾಸ್ತಿ ಆಗಿದೆ ಅಂತೇಳಿ ಜನಗಳಲ್ಲಿ ಗಾಬರಿಯಾಗಿ ಬರ್ತಾ ಇರೋದು ಉಂಟಿದೆ. ಬಟ್ ಜನಗಳು ಇದ್ರ ಬಗ್ಗೆ ಅವ್ರಿಗೆ ಏನಾದರೂ ಸಮಸ್ಯೆಗಳಿದ್ರೆ ಮುಂಚೆ ವೈದ್ಯರ ಬಳಿ ಹೋಗಿ ವೈದ್ಯರಿಂದ ಸಲಹೆ ಪಡ್ಕೊಂಡು ವೈದ್ಯರು ಏನಾದರೂ ECG ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಮಾತ್ರ ಮಾಡಿಸ್ಕೊಂಡು ECGಲಿ ಏನೋ ಬದಲಾವಣೆಗಳು ಕಂಡಲ್ಲಿ ನಾವು ಅವರಿಗೆ ಎಕೋ ಮಾಡಿಸ್ತೀವಿ. ಎಕೋದಲ್ಲಿ ಬದಲಾವಣೆ ಕಂಡಾಗ ನಾವು ಅದು ಅವರಿಗೆ TMTಗೆ ಕಳಿಸ್ಕೊಡ್ತೀವಿ. ಈಗ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ನಮ್ಮಲ್ಲಿರುವಂಥ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳು ಅವರ ಪ್ರೈಮರಿ ಟ್ರೀಟ್ಮೆಂಟ್ ಏನಿದೆ ಅದು ನಮ್ಮ ಸಂಸ್ಥೆಯಲ್ಲಿ ಲಭ್ಯ ಇರೋದ್ರಿಂದ ನಾವು ಅದಕ್ಕೆ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಮೈಸೂರು ತಪ್ಪಿದ್ರೆ ಬ್ಯಾಂಗ್ಳೂರಿನ ಜಯದೇವ. ಇಲ್ಲಿ ಕೊರೋನಾ ವ್ಯಾಕ್ಸಿನ್ ತೊಗೊಂಡ ಮೇಲೆ ಇದು ಹಾರ್ಟ್ ಅಟ್ಯಾಕ್ ಇದು ವಿಚಾರದಲ್ಲಿ ಎಲ್ಲರೂ ಚಿಂತೆಯಿಂದ ಇದ್ದಾರೆ. ಅದಕ್ಕೆ ಒಂದ್ಸಲ ECG ಮಾಡಿಸೋಣ ಅಂತ ಬಂದಿದ್ದೀವಿ. ಒಂದ್ಸಲ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಚನ್ನರಾಯಪಟ್ಟಣದಿಂದ. ಮುಂದೆ ಏನಾದರೂ ಅನಾಹುತ ಆಗೋಕ್ಕಿಂತ ಮುಂಚೆ ಒಂದ್ಸಲ ತೋರಿಸ್ಬಿಡೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸರ್. ಸಾಮಾನ್ಯ ಎಲ್ಲರೂ ಕೊರೋನಾ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಇವತ್ತು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದೆ. ಹಾಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿರೋದ್ರಿಂದ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಮತ್ತು ಈಗೋ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಒಂಥರ ನಮಗೂ ಹೆಲ್ತ್ ಬೆಟರ್ ಅನ್ನಿಸ್ತು. ನಮಗೂ ಒಂಥರ ಬೇರೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ನೋಡಿ ಒಂಥರ ಡಲ್ ಅನ್ಸೋದು. ಇವತ್ತು ಟೆಸ್ಟ್ ಮಾಡಿದ ಮೇಲೆ ನಮ್ಮ ನಾರ್ಮಲ್ ಇದೆ ಅನ್ನಿಸ್ದಾಗ ತುಂಬ ಒಂಥರ ಖುಷಿ ಆಯಿತು. ಚೆಕ್ ಮಾಡಿಸ್ಕೊಳ್ಳೋದು ಒಂಥರ ಬೆಟರ್ ಅನ್ನಿಸ್ತು. ಮತ್ತು ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಚೆನ್ನಾಗಿ ಚೆಕಿಂಗ್ ಮಾಡಿದ್ರು. ಏನಾದ್ರು ಪ್ರಾಬ್ಲಮ್ ಇದ್ದರೆ ಮತ್ತೆ ಬನ್ನಿ ಚೆಕಿಂಗಿಗೆ ಅಂದಿದ್ದಾರೆ. ಕರ್ನಾಟಕ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಿಂದಿಯನ್ನು ಕಡ್ಡಾಯವಾಗಿಸುವ ತೃತೀಯ ಭಾಷಾ ನೀತಿ ವಿರೋಧಿಸಿ ದ್ವಿಭಾಷಾ ನೀತಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ನಗರದಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಎನ್ನ ವೃತ್ತದಿಂದ ಮೆರವಣಿಗೆ ಹೊರಟು ಡಿಸಿ ಕಚೇರಿ ಎದುರು ಧರಣಿ ನಡೆಸಿ ದ್ವಿಭಾಷಾ ನೀತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಹಾಸನ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶಿಕ್ಷಣದಲ್ಲಿ ಹಿಂದಿಯನ್ನು ತೃತೀಯ ಭಾಷೆಯಾಗಿ ಕಡ್ಡಾಯವಾಗಿರಿಸಿರುವ ರಾಜ್ಯ ಪಠ್ಯಕ್ರಮವನ್ನು ತೀವ್ರವಾಗಿ ವಿರೋಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಕಡ್ಡಾಯಗೊಳಿಸಿ ದ್ವಿಭಾಷಾ ನೀತಿ ಜಾರಿಗೆ ತರಬೇಕು. ತೃತೀಯ ಭಾಷೆಯಾಗಿ ಹಿಂದಿಯನ್ನು ಪಠ್ಯಕ್ರಮದಿಂದ ತೆಗೆದುಹಾಕಬೇಕು. ರಾಜ್ಯ ಹಾಗೂ ಕೇಂದ್ರ ಶಿಕ್ಷಣ ಮಂಡಳಿಗಳಾದ ಸಿಬಿಎಸ್ಇ, ಐಸಿಎಸ್ಇ ಶಾಲೆಗಳಲ್ಲಿ ಏಕರೂಪದ ದ್ವಿಭಾಷಾ ನೀತಿ ಜಾರಿಗೆ ತರಬೇಕು. ಸಿಬಿಎಸ್ಇ ಮತ್ತು ಐಸಿಎಸ್ಇ ಶಾಲೆಗಳಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಉತ್ತಮ ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣ ಒದಗಿಸಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ನೀತಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯಾದ್ಯಂತ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದುವರೆಗೂ ಹಿಂದಿ ರಾಜ್ಯಗಳು ಏನಿದ್ದು ಇವೆಲ್ಲ ಒತ್ತಾಯಪೂರ್ವಕವಾಗಿ ಹಿಂದಿ ಏರಿಕೆ ಮಾಡೋ ಅಂಥ ಕೆಲಸನ ಇದುವರೆಗೂ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ಶಾಲಾ ಪಠ್ಯಪುಸ್ತಕದಲ್ಲೂ ಸಹ ಹಿಂದಿ ಏರಿಕೆಯನ್ನು ಒತ್ತಾಯಪೂರ್ವಕವಾಗಿ ಮಾಡ್ತಾಯಿದ್ದಾರೆ. ಯಾಕೆಂದರೆ ಈಗ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಹಿಂದಿ ಅಷ್ಟಾಗಿ ಬರಲ್ಲ. ಹಾಗಾಗಿ ಹಿಂದಿಲಿ ಏನಾರ ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಅವರು SLCಲಿ ಫೇಲ್ ಆದಂಥ ಸುಮಾರು 20-21% ಹೆಚ್ಚಿನ ಮಕ್ಕಳು ಅದೇ ರೀತಿ ಫೇಲ್ ಆಗಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ದ್ವಿಭಾಷಾ ನೀತಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈಗಾಗಲೇ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲೂ ಸಹ ದ್ವಿಭಾಷಾ ನೀತಿ ಜಾರಿಯಲ್ಲಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ತ್ರಿಭಾಷಾ ನೀತಿ ಜಾರಿಯಲ್ಲಿರೋದ್ರಿಂದ ತುಂಬ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಯಾಕೆಂದರೆ ಅನೇಕ ಬಾರಿ ನಾವು ಜಾಸ್ತಿ ಓದುವಂಥ ಸಂದರ್ಭದಲ್ಲಿ ಹಿಂದಿ ನಮಗೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಸೀತಾರಾಮ್, ಹೇಮಂತ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ತನುಗೌಡ, ಕಾರ್ಯದರ್ಶಿ ರಘುಪಾಲ್ಯ, ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಅಭಿಗೌಡ, ಸಕಲೇಶಪುರ ತಾಲೂಕು ಅಧ್ಯಕ್ಷ ಗಗನ್ಗೌಡ, ಬೇಲೂರು ಅಧ್ಯಕ್ಷ ಬಿ ಚಂದ್ರಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ಮನೆಗೆ ದಿನಸಿ ಖರೀದಿಗೆ ಬಂದಿದ್ದ ವ್ಯಕ್ತಿಯೋರ್ವ ಅಂಗಡಿ ಮುಂದೆ ಕೂತಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಬೇಲೂರು ತಾಲೂಕಿನ ಹಗರೆಯಲ್ಲಿ ನಡೆದಿದೆ.
ಅರವಿಪಂಟೇನಹಳ್ಳಿ ಗ್ರಾಮದ ನಿರ್ವಾಣೆಯ ಮೃತಪಟ್ಟ ವ್ಯಕ್ತಿ ಅವರು ಮನೆಗೆ ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲು ಊರಿನಿಂದ ಬಂದಿದ್ದು ಅಕ್ಕಿ ವಿತರಿಸುವ ನ್ಯಾಯಬೆಲೆ ಅಂಗಡಿ ಸಮೀಪದ ಒಂದು ಅಂಗಡಿ ಮುಂದೆ ಕುಳಿತಿದ್ದಾರೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ಕೂತಲ್ಲೇ ಪಕ್ಕಕ್ಕೆ ವಾಲಿದ್ದು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಮಳೆಗಾಲ ಅಂದ ಮೇಲೆ ಈ ಎಲ್ಲ ಕಡೆ ರಸ್ತೆಗಳು ಗುಂಡಿಯಾಗಿರುತ್ತವೆ. ವಾಹನಗಳು ಸಂಚಾರ ಮಾಡಕ್ಕಾಗಲ್ಲ ಅಂತ ಎಲ್ಲ ಕೇಳಿರ್ತೀರಾ. ಆದರೆ ಆಲೂರು ತಾಲೂಕಿನ ಹುಣಸವಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಗೇಕರವಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ರಸ್ತೆಯಿಂದ ಮಳೆಗಾಲದಲ್ಲಿ ಶಾಲೆಯ ಒಳಗೆ ಬರುವುದೇ ದೊಡ್ಡ ಸಾಹಸವಾಗಿದೆ. ಹೌದು, ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದು ಖಾಸಗಿ ಶಾಲೆಯಲ್ಲಿ ಓದಿಸಲಾಗದ ಬಡ ಕುಟುಂಬದ ಮಕ್ಕಳೇ ಇಲ್ಲಿಗೆ ಬರೋದು. ಹೇಗೋ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದಲಿ ಅಂತ ಪೋಷಕರು ಕಳಿಸಿದ್ರೆ ಮಕ್ಕಳಿಗೆ ರಸ್ತೆಯಿಂದ ಶಾಲೆ ಒಳಗೆ ಹೋಗುವುದೇ ಸಾಹಸವಾಗಿದೆ. ಯಾಕಂದ್ರೆ ಈ ರಸ್ತೆಯಿಂದ ಶಾಲೆ ತನಕ ಹೋಗೋಕೆ ರಸ್ತೆ ಪೂರ್ತಿ ಕೆಸರುಮಯ ಆಗಿದ್ದು ಮಕ್ಕಳು ನಡ್ಕೊಂಡು ಹೋಗದೆ ಇಲ್ಲಿ ಕಷ್ಟಕರವಾಗಿದೆ. ಈ ಸರ್ಕಾರಿ ಶಾಲೆಗಳಿಗೆ ಬರುವ ಅಲ್ಪ ಸ್ವಲ್ಪ ಮಕ್ಕಳಿಗಾದರೂ ಶಾಲೆ ಒಳಗೆ ಬರಲು ರಸ್ತೆನಾದರೂ ಸರಿ ಇದೆಯಾ? ಅದು ಇಲ್ಲ. ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಹೀಗಾದ್ರೆ ಮಕ್ಕಳು ಓದೋದು ಹೇಗೆ? ಅವರು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳೋದು ಹೇಗೆ ಎನ್ನುವುದು ಗ್ರಾಮಸ್ಥರ ಚಿಂತೆಯಾಗಿದೆ. ಈ ಬಗ್ಗೆ ಗ್ರಾಮಸ್ಥರಾದ ಕುಮಾರ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಶಾಲೆಯ ರಸ್ತೆ ಕೆಸರು ಗದ್ದೆಯಾಗಿದೆ. ಇದರಿಂದ ಮಕ್ಕಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇದು ನಾವು ಚಿಕ್ಕದಿಂದಲೂ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದನ್ನ ಯಾವ ಅಧಿಕಾರಿಗಳು ಬಂದರೂ ಇದನ್ನ ಕ್ರಮ ತಗೊಂತಲ್ಲ. ನಾವು ಸಂಬಂಧಪಟ್ಟವರಿಗೆ ಅವಾಗ ಹೇಳ್ತಲೇ ಇದ್ದೀವಿ. ಅವ್ರು ಕೇಳ್ತಲೇ ಇರ್ತಾರೆ, ಏನು ಮಾಡ್ತಾರೆ ಇರಕ್ಲ. ಪಾಪ ಮೊನ್ನೆ ಒಂದು ಪಾಪು ಇಲ್ಲಿ ಓಡಾಡ್ಬೇಕಾದ್ರೆ ಜಾರ್ ಬಿದ್ದರೆ ಕೈ ಕಾಲು ಯಾರು ಮುರ್ಕಂದ್ರೆ ಇಲ್ಲಿ ಯಾರು ಶ್ರೀಮಂತರ ಮನೆ ಮಕ್ಕಳು ಓದ್ತಾ ಇಲ್ಲ, ದಯವಿಟ್ಟು ಬಡವ್ರ ಮನೆ ಮಕ್ಕಳು ಓದ್ತಾ ಇರೋದು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ನಾವು ಗೇಕರವಳ್ಳಿ ಗ್ರಾಮ ನೋಡಬೇಕು. ನೀವು ಅದು ಯಾವ ಥರ ಇದೆ ಅಂತ ಬಂದು ನೋಡಿ ಆ ಸ್ಕೂಲ್ ವ್ಯವಸ್ಥೆ ನೋಡಿ. ದಯವಿಟ್ಟು ಬಡವ್ರ ಮಕ್ಕಳಿಗೆ ಓದೋಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮಂಥ ದೊಡ್ಡ ಗಣ್ಯರಿದ್ದೀರಾ, ದಯವಿಟ್ಟು ಇಂಥ ಸ್ಕೂಲ್ನ ಮುಂದೆ ಬರೋಕ್ಕೆ ಅವಕಾಶ ಮಾಡಿಕೊಡಿ. 3 ಮತ್ತು 1 ಮಕ್ಕಳು ಓದ್ತದವೆ. ಈಗ ಅಷ್ಟೊಂದು ಮಕ್ಕಳಿಗೆ ಈಗ ನೋಡಿ ಈ ವ್ಯವಸ್ಥೆ ನೋಡೇ ಬೇರೆ ಸ್ಕೂಲಿಗೆ ಹಾಕೋಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವು ಅವಾಗಿಂದಲೂ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಇಲ್ಲಿ ಓದಿ ಒಳ್ಳೊಳ್ಳೆ ಇದಾಗ ತಗೊಂಡರೆ. ಹಂಗಾಗಿ ನೀವು ಬಂದು ನೋಡಬೇಕು ಸರ್. ಗ್ರಾಮದ ರುದ್ರೇಶ್ ಮಾತನಾಡಿ, ಮಕ್ಕಳಿಗೆ ಉಪಯೋಗವಾಗಲಿ ಎಂದು ಹಲವಾರು ಬಾರಿ ರಸ್ತೆ ಸರಿಪಡಿಸಿಕೊಡಿ ಎಂದು ಅಧ್ಯಕ್ಷರಿಗೂ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದರೂ ಏನೂ ಪ್ರಯೋಜನವಿಲ್ಲ. ಸರ್ಕಾರಿ ಶಾಲೆ ಎಂಬ ತಾತ್ಸರ ಮನೋಭಾವದಿಂದ ಮೌನ ವಹಿಸುತ್ತಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳನ್ನ ಕೇಳಿದರೆ ನಮ್ಮ ಪಂಚಾಯಿತಿಯಲ್ಲಿ ಯಾವ ಅನುದಾನವಿಲ್ಲ ಎಂದು ಹೇಳುತ್ತಾರೆ. ಈಗಾದರೆ ಮಕ್ಕಳ ಪರಿಸ್ಥಿತಿ ಏನು? ನಾವು ಯಾರನ್ನ ಕೇಳಬೇಕು? ಸ್ಥಳೀಯ ಶಾಸಕರು ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ? ಶಾಸಕರು ಕೂಡ ಬಂದು ಈ ಬಗ್ಗೆ ಗಮನ ಹರಿಸಬೇಕೆಂದು ಗ್ರಾಮಸ್ಥರ ಒತ್ತಾಯವಾಗಿದೆ. ಕೂಡಲೇ ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಇಒ ಗಮನ ಹರಿಸಬೇಕಾಗಿದೆ ಎಂಬುದು ಗ್ರಾಮಸ್ಥರು ಮನವಿ ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಹೇಂದ್ರ, ಜಯಣ್ಣ, ನವೀನ್, ಪ್ರಸನ್ನ, ಶಶಾಂಕ್, ಅಪ್ಪು ಸೇರಿದಂತೆ ಮೊದಲಾದವರು ಹಾಜರಿದ್ದರು. ಈ ಗೇಕರವಳ್ಳಿ ಗ್ರಾಮಸ್ಥಲ್ಲಿ ಇದು ಬಡವ್ರ ಸ್ಕೂಲು. ಬಡವರೆಲ್ಲ ಗೇಕರವಳ್ಳಿಯಲ್ಲಿ ಎಲ್ಲ ಬಡಸ್ತನ ಇದ್ದಂಥವ್ರು ಸ್ಕೂಲಿಗೆ ಸೇರಿಸಿರೋದು ಬಡವ್ರ ಮಕ್ಕಳು. ಅಂಥದ್ರಲ್ಲಿ ನಮ್ಮ ಅಣ್ಣ ತಮ್ಮದ್ರ ಮಕ್ಕಳೆಲ್ಲ ಸೇರಿದ್ದಾವೆ. ಅಂಥ ಮಕ್ಕಳು ಎಷ್ಟೋ ಜನ ಜಾರಿ ಕೈ ಕಾಲಿಗೆಲ್ಲ ಏಟ್ ಮಾಡ್ಕೊಂಡು ಸ್ಕೂಲಿಗೆ ಹೋಗಿಲ್ಲ, ಮಲ್ಲಿ ಕೂತವೆ. ಅಂಥದ್ದನ್ನ ಯಾರು ಕ್ರಮ ತಗೊಳಕ್ಕಿಲ್ಲ. ಈ ಪಂಚಾಯತಿಲಿ ಅಧ್ಯಕ್ಷರಾಗಲಿ ಯಾರು ಬಂದು ಹೇಳಿದ್ರೂ ಅವ್ರು ಕ್ರಮ ತಗೋತಲ್ಲ. ಮೇಡಮರಿಗೂ ಕೂಡ ಎಷ್ಟೋ ಟೈಮ್ ಹೇಳಿದ್ವಿ. ಅವರು ನಮಗೆ ಗೊತ್ತಿಲ್ಲ, ನೀವು ಅಲ್ಲಿ ಹೋಗಿ ವಿಚಾರಣೆ ಮಾಡಿ ಅಲ್ಲಿ ಹೋಗಿ ಕೇಳಿ ಅಂತ ಅಂತಾರೆ. ನಾವು ಎಲ್ಲಿ ಕೇಳೋದು? ಅದಕ್ಕಾಗಿ ಇದೆಲ್ಲ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ರೋಡ್ ಚೆನ್ನಾಗಿಲ್ಲ, ಮಕ್ಕಳು ಆಟ ಆಡೋಂಗಿಲ್ಲ, ಬರೀ ಒಡ್ಡಾಡೋಕ್ಕೆ ಆಗಲ್ಲ. ಹೆಂಗೆ ನಡೆದಾಡ್ತವೆ, ಹೆಂಗೆ ಓಡಾಡ್ತವೆ ಹೇಳಿ? ಇದಕ್ಕೂ ಸ್ವಲ್ಪ ಏನಾರು ಕ್ರಮ ತಗೊಂಡು ಒಂಚೂರು ರೋಡ್ ಒಂಚೂರು ಬಂದೋಬಸ್ತ್ ಮಾಡ್ಕೊಡ್ಬೇಕು. ಇದೆಲ್ಲ ಓಡಾಡೋಕ್ಕೆ ಮಕ್ಕಳಿಗೆ ಇದು ಸ್ಪೀಡ್ ಅಲ್ಲ, ಇದು ಪೂರ್ತಿ ಕೆರೆ ಗದ್ದೆ ಇದ್ದಿದ್ದು. ನೋಡಿ, ಅದು ಎಲ್ಲೂ ಮಕ್ಕಳು ಓಡಾಡೋಂಗಿಲ್ಲ. ಅದೇ ಸಿಟಿಲ್ಗಳಾದ್ರೆ ಆ ಥರ ಮಾಡ್ತೀರಾ? ಅಲ್ಲಿ ಹೈಟೆಕ್ ಲೆವೆಲ್ ಇರುತ್ತೆ. ನಮ್ಮ ಬಡತನ ಇದನ್ನೇ ನೋಡೋಕ್ಕಾಯ್ತಲ್ಲ. ನಾವು ಹೆಂಗೆ ಮಾಡ್ಬೇಕು ಹೇಳಿ? ಮಕ್ಕಳುಗಳು ಸೇರಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಡೈಲಿಯಾ? ಇಲ್ಲ, ಇಲ್ಲಿ ಸ್ಕೂಲಿಂದ ಸ್ಕೂಲ್ ಅಷ್ಟು ದೂರ ಇದೆ, ಸಿಟಿಯಲ್ಲಿದೆ. ಕಾರ್ಮಿಕರಿಗೆ ಮರಣ ಶಾಸನವಾಗಿರುವ ಹೊಸ ಕಾರ್ಮಿಕ ಕಾಯ್ದೆಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತರುವುದನ್ನು ವಿರೋಧಿಸಿ ಜುಲೈ 9ರಂದು ದೇಶವ್ಯಾಪಿ ಮುಷ್ಕರವನ್ನು ಆಯೋಜಿಸಲಾಗಿದೆ ಎಂದು ಸಿಐಟಿಯು ಮುಖಂಡೆ ಸೌಮ್ಯ ತಿಳಿಸಿದರು. ಸಕಲೇಶಪುರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಿಂದಿನ 29 ಕಾರ್ಮಿಕ ಕಾನೂನುಗಳಲ್ಲಿ ತಿದ್ದುಪಡಿ ಮಾಡಿಸಿ ಕೇವಲ 4 ಕಾನೂನುಗಳನ್ನು ಜಾರಿಗೆ ತಂದು ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಹೊಸ ಕಾಯ್ದೆಗಳಿಗೆ ವಿರೋಧವಾಗಿ ದೇಶದಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರೈತಾಪಿ ಜನರು, ಕೂಲಿ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮುಷ್ಕರದಲ್ಲಿ ಭಾಗವಹಿಸಲಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ ಸಹ ಸಾರ್ವಜನಿಕರು ಹಾಗೂ ಕಾರ್ಮಿಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಒಳಗಡೆ ಒಂದು ಶಿಫಾರತ್ತನ್ನು ಮಾಡಿದ್ದಾರೆ.
8 ಗಂಟೆ ಕೆಲಸ ಇರ್ತಕ್ಕಂಥದ್ದನ್ನ ಇವತ್ತು 10 ಗಂಟೆ ಕೆಲಸ ಮಾಡಬೇಕಂತ ಕೆಲವು ರಾಜ್ಯಗಳಿಗೆ ಕೂಡ ಸೂಚನೆಯನ್ನು ಕೊಟ್ಟು ಕೆಲವು ರಾಜ್ಯಗಳಲ್ಲಿ ಅದು ಜಾರಿಯಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಅದು ಜಾರಿ ಆಗುವ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಾರಿ ಆಗ್ಬೋದು. ಅದನ್ನು ನಾವು ಕಾರ್ಮಿಕರೆಲ್ಲರೂ ಸೇರಿ ಅದನ್ನು ನಾವು ವಿರೋಧವನ್ನ ಮಾಡ್ತೇವೆ. ಹಾಗೆ ಇವತ್ತು ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇವತ್ತು ಇಡೀ ಭಾರತದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಂದ್ರೆ ಅಗತ್ಯ ವಸ್ತು ಗ್ಯಾಸಿಂದ ಹಿಡಿದು ಡೀಸೆಲ್, ಪೆಟ್ರೋಲು, ದಿನಬಳಕೆ ವಸ್ತುಗಳು ಇವತ್ತು ಗಗನಕ್ಕೆ ಏರ್ತಾ ಇದೆ. ಕನಿಷ್ಠ ವೇತನ ಮಾತ್ರ ಕೆಳಗಡೆ ಇದೆ, ಬೆಲೆ ಏರಿಕೆ ಮಾತ್ರ ಮೇಲೆ ಇರ್ತಕ್ಕಂಥದ್ದು. ಅದನ್ನು ನಾವು ಕನಿಷ್ಠ ವೇತನವನ್ನ ಏನು ಕೇಂದ್ರ ಸರ್ಕಾರದ ವರದಿ ಪ್ರಕಾರ ಏನು ಕನಿಷ್ಠ ವೇತನವನ್ನ ನಿಗದಿ ಮಾಡಿದ್ದಾರೆ ಅದನ್ನ ಇಡೀ ರಾಜ್ಯದಲ್ಲಿ ಜಾರಿ ಮಾಡಬೇಕಂತ ನಾವು ಒತ್ತಾಯವನ್ನ ಮಾಡ್ತೇವೆ. ಹಾಗೆ ಏನು ಅಂಗನವಾಡಿ ಇರಬಹುದು. ಈ ಪತ್ರಿಕಾಗೋಷ್ಠಿಯಲ್ಲಿ ಎಐಟಿಯುಸಿ ಮುಖಂಡ ಹರೀಶ್, ಥಾಮಸ್, ಎಂ ಮಂಜು ಹಾಗೂ ಸುಂದರ್ ಉಪಸ್ಥಿತರಿದ್ದರು. ಭಾಷೆ ಯಾವುದೇ ಆಗಿರಲಿ, ದೇಶ ಯಾವುದೇ ಆಗಿರಲಿ, ಸ್ನೇಹ ಮತ್ತು ಸೇವೆಯ ಮೂಲಕ ಎಲ್ಲರೊಂದಿಗೂ ಸಂಬಂಧ ಬೆಳೆಸುವ ಸ್ನೇಹ ಸೇತುವೆಯಾಗಿ ಅಂತಾರಾಷ್ಟ್ರೀಯ ಲಯನ್ ಸೇವಾ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೈಸೂರಿನ ಲಯನ್ ಕೆ ದೇವೇಗೌಡ ತಿಳಿಸಿದರು. ಸಕಲೇಶಪುರ ಪಟ್ಟಣದ ಲಯನ್ ಸಭಾಂಗಣದಲ್ಲಿ 2025-26ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜೀವನದಲ್ಲಿ ಹಣವನ್ನು ಸಂಪಾದಿಸಿ ಕೂಡಿಟ್ಟವರೆಲ್ಲರೂ ಸಂತೋಷದಿಂದ ಬದುಕುತ್ತಿಲ್ಲ. ಆದರೆ ತಮ್ಮ ದುಡಿಮೆಯ ಒಂದು ಭಾಗವನ್ನು ಸಮಾಜದಲ್ಲಿ ನೊಂದವರಿಗೆ ಮತ್ತು ಅಗತ್ಯ ಇರುವವರಿಗೆ ನೀಡಿದರೆ ಅತ್ಯಂತ ಆತ್ಮಸಂತೃಪ್ತಿಯೊಂದಿಗೆ ಬದುಕು ಸಾರ್ಥಕವಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರಪಂಚದಾದ್ಯಂತ 1.5 ಶತಕೋಟಿ ಸದಸ್ಯರನ್ನ ಹೊಂದಿರುವ ಬೃಹತ್ ಸೇವಾ ಸಂಸ್ಥೆಯಾದ ಲಯನ್ ಸಂಸ್ಥೆಯ ಕೆಲಸ ಶ್ಲಾಘನೀಯವಾಗಿದೆ ಎಂದರು. ನಮ್ಮ ಮಾತೃಸಂಸ್ಥೆ ಸಕಲೇಶಪುರ 49 ವರ್ಷಗಳ ಸುದೀರ್ಘ ಸೇವೆಗಳ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಮಟ್ಟಿಮಟ್ಟದಲ್ಲಿ ಹೆಸರು ಪಡೆದಿರುವುದು ಲಯನ್ ಸಂಸ್ಥೆ. ನಮ್ಮ ಸಂಸ್ಥೆಯಲ್ಲಿ 89 ಒಂದು ಕುಟುಂಬ ಸದಸ್ಯರಿಗೆ ನೀವು ಸಂಸ್ಥೆಗೆ ಸೇರಿದೆ. ಇವತ್ತು ಕೂಡ 2 ಹೊಸ ಸದಸ್ಯರು ಕೂಡ ಈ ಸಂಸ್ಥೆಗೆ ಸೇರಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಕೆಲವು ಹೊಸ ಸದಸ್ಯರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಸೇವಾ ಸಂಸ್ಥೆ ಸೇವೆಗಳು ಸಾಹಿತ್ಯ ಕೆಲವು ಆಧಾರ ಸ್ತಂಭಗಳ ಮೇಲೆ ನಿಂತಿರುವಂತಹ ಲಯನ್ ಸೇವಾ ಸಂಸ್ಥೆ 220 ದೇಶಗಳಲ್ಲಿ 44,000 ಹೆಚ್ಚು ಕ್ಲಬ್ಗಳನ್ನು ಹೊಂದಿರುವಂತಹ 14 ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರು ಹೊಂದಿರುವಂತಹ ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆಯಲ್ಲಿ ನಾವು ಈ ಸಂಸ್ಥೆಗೆ ಸೇರಬೇಕಾದ್ರೆ ನಾವೆಲ್ಲ ಒಂದೇ ಭಾವನೆಗೆ ಸಂಸ್ಥೆಗೆ ಸೇರಿದ್ದೇವೆ. ಜಾತಿ ಮತ ಧರ್ಮ ಮೇಲೆ ನಮ್ಮ ಉದ್ದೇಶ ಸೇವೆ ಮಾಡುತ್ತದೆ. ಸಮಾಜದ ಕಟ್ಟಕಡೆಯ ಜನರಿಗೆ ನಮ್ಮ ಸೇವೆ ಒದಗುವ ಉದ್ದೇಶದಿಂದ ನಾವು ಸಂಸ್ಥೆಗೆ ಸೇರಿದ್ದೇವೆ. ಹಾಗಾಗಿ ಸಕಲೇಶಪುರ ಲಯನ್ ಸಂಸ್ಥೆಗೆ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಇಷ್ಟೊಂದು ಬೃಹತ್ ಸೇವಾ ಸಂಸ್ಥೆಯಲ್ಲಿ ತಾನೂ ಸದಸ್ಯನಾಗಿರುವುದು ಹೆಮ್ಮೆಯ ವಿಷಯ. ಸರ್ಕಾರಗಳ ಮೂಲಕ ಎಲ್ಲ ಕ್ಷೇತ್ರಗಳಿಗೂ ಸವಲತ್ತುಗಳನ್ನು ಒದಗಿಸಲು ಸಾಧ್ಯವಾಗದಿದ್ದರೂ ಲಯನ್ಸ್ನಂತಹ ಸೇವಾ ಸಂಸ್ಥೆಗಳ ಮೂಲಕ ಅಗತ್ಯ ಇರುವವರಿಗೆ ಸಹಾಯ ತಲುಪಿಸಲು ಸಾಧ್ಯವಾಗುತ್ತಿದೆ ಎಂದರು. ನಾನು ಕೂಡ ತುಂಬಾ ವರ್ಷದಿಂದ ನೋಡಿದ್ದೀನಿ. ಸಂದೇಶ ಜೊತೆ ಇರ್ಬೋದು, ಬಲದ ವಿಶ್ವಾಸದ ಜೊತೆ ಇರ್ಬೋದು, ಎಲ್ಲ ಕಷ್ಟಪಡೋದ ಜೊತೆ ಇರ್ಬೋದು, ಎಲ್ಲ ಅಧ್ಯಕ್ಷಗಳ ಜೊತೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಇಟ್ಕೊಂಡು ಈ ಕ್ಲಬ್ಗೆ ಯಾವುದೇ ಅಗತ್ಯ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಅದೇ ರೀತಿಯಲ್ಲಿ ಇವತ್ತು ಲಿಯೋ ಕ್ಲಬ್ಗೆ ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಲಿಯೋ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಇವತ್ತು ಲಯನ್ಸ್ ಕ್ಲಬ್ ಸಕಲೇಶಪುರದಲ್ಲಿ 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಯಾವುದೇ ಒಂದು ಸಂಸ್ಥೆ 50 ವರ್ಷಗಳ ಕಾಲ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಹೆಸರನ್ನು ಉಳಿಸ್ಕೊಳ್ಳೋದು ಅದೇನು ಸಾಮಾನ್ಯ ಮಾತಲ್ಲ. ಯಾಕೆಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಕ್ಲಬ್ಗಳಾಗಿದ್ದಾವೆ. ಕೆಲವೊಂದು ವರ್ಷಗಳು ಈ ವೇಳೆ ನೂತನ ಅಧ್ಯಕ್ಷರಾಗಿ ಎಚ್ಎಲ್ ಗಿರೀಶ್, ಕಾರ್ಯದರ್ಶಿಯಾಗಿ ಕೆಎಂ ಬಸವರಾಜ್, ಖಜಾಂಚಿಯಾಗಿ ಎಎಚ್ ಜಗದೀಶ್, ಸಹ ಕಾರ್ಯದರ್ಶಿಯಾಗಿ ಎನ್ಸಿ ರಾಮಚಂದ್ರ, ಉಪಾಧ್ಯಕ್ಷರಾಗಿ ಜಿಡಿ ವಿಶ್ವನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 2 ದಿನದ ಜಾನಪದ ಝೇಂಕಾರ ಹಾಗೂ ಮಹಿಳಾ ನಾಟಕೋತ್ಸವ ಕಾರ್ಯಕ್ರಮವು ಜರುಗಲಿದೆ ಎಂದು ಆನಂದಗೌಡ ದಿಂಡಗೂರು ತಿಳಿಸಿದರು. ಚನ್ನಪಟ್ಟಣದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಜಾನಪದ ಪರಿಷತ್ ಹಾಗೂ ತಾಲೂಕು ಘಟಕ ನೆಲದನಿ ಸಾಂಸ್ಕೃತಿಕ ಸಂಘ ಇವರ ವತಿಯಿಂದ 2 ದಿನಗಳ ಕಾಲ ಜನಪದ ಝೇಂಕಾರ ಹಾಗೂ ಮಹಿಳಾ ನಾಟಕೋತ್ಸವ ಕಾರ್ಯಕ್ರಮವು ಇದೇ ಜುಲೈ 9ರಂದು ಮತ್ತು 10ರಂದು ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಡಿನ ಜನಪದ ಸಾಹಿತ್ಯ, ಕಲೆ, ನಾಟಕ ಇವುಗಳು ನಶಿಸಿ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ನಾಡಿನ ಜನಪದ ಕಲೆ, ಸಾಹಿತ್ಯ, ನಾಟಕ ಇವುಗಳನ್ನು ಉಳಿಸುವುದು ನಾಟಕೋತ್ಸವದ ಉದ್ದೇಶವಾಗಿದೆ ಎಂದು ವಿವರಿಸಿದರು. ಇದೆಲ್ಲ ಕಮ್ಮಿ ಆಗಿದೆ. ನಮ್ಮ ತಾಲೂಕಲ್ಲಿ ಪ್ರತಿಭೆಗಳು ತುಂಬ ಜನ ಇದ್ದಾರೆ. ಸೊ ಅಂಥ ಪ್ರತಿಭೆಗಳಿಗೆ ಮೋಟಿವೇಶನ್ ಕೊಡೋ ಮುಖಾಂತರ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಅಂಥವ್ರನ್ನ ಮೇಲೆ ತಂದು ಈ ಸಾಂಸ್ಕೃತಿಕ ಕಲೆಗಳು ಯಾವುದಿದೆ, ಜಾನಪದ ಎಲ್ಲ ಇದೆ, ಅದನ್ನು ಬೆಳೆಸಬೇಕು, ಉಳಿಸ್ಬೇಕು ಈ ತಾಲೂಕಲ್ಲಿ ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಆ ಆಸೆ ಪ್ರಕಾರ ಸಂತೋಷವನ್ನು ಬಂದು ಕೇಳ್ಕೊಂಡಿದ್ರು, ಈ ಥರದೊಂದು ಪ್ರೋಗ್ರಾಮ್ ಮಾಡೋಣ ಸರ್ ಅಂತ ಹೇಳಿ. ಸೊ ಓಕೆ, ನಾನು ಮಾಡೋಣ, ಒಳ್ಳೆಯ ಒಂದು ಪ್ರೋಗ್ರಾಮ್ ಇದೆ. ಸೊ ನನಗೂ ಈ ಜಾನಪದ ಪ್ರೋಗ್ರಾಮ್ ಒಳಗಡೆ ಮತ್ತು ಸಾಂಸ್ಕೃತಿಕ ಪ್ರೋಗ್ರಾಮ್ ಒಳಗಡೆ ಇಂಟ್ರೆಸ್ಟ್ ಇರೋದ್ರಿಂದ
ನಾನು ಹೇಳಿದೆ ಓಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಮಾಡೋಣ ಅಂತ ಹೇಳಿದೆ. ಇದರಲ್ಲಿ ನೋಡಿ ನಮ್ಮ ಜಿಲ್ಲೆಯವರೊಬ್ಬರಾಗಿ ಬಾನು ಮುಸ್ತಾಕ್ ಅವರು ಬೂಕರ್ಸ್ ಅವಾರ್ಡ್, ಇಟ್ಸ್ ಇಂಟರ್ನ್ಯಾಷನಲ್ ಅವಾರ್ಡ್ ಅದು ಆ್ಯಕ್ಚುಲಿ. ಅವರ ಒಂದು ಕೃತಿಗೆ ಅದೊಂದು ಕಥೆ ಆಧಾರಿತ ಕೃತಿಗಳಿಗೆ ಒಳ್ಳೆ ಅವಾರ್ಡ್ ಸಿಕ್ಕಿದೆ. ಇದು ಒಂದು ಒಳ್ಳೆ ಹೆಮ್ಮೆ ಪಡುವಂಥ ವಿಷಯ ನಮಗೆ ಆ್ಯಕ್ಚುಲಿ ನಮ್ಮ ಜಿಲ್ಲೆಯಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಸಂತೋಷ್, ಮೋಹನ್, ಗೋವಿಂದರಾಜ್, ಅಭಿಲಾಷ್ ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ತಟ್ಟೆಕೆರೆ ಗ್ರಾಮದ ಗುರುಲಿಂಗಮ್ಮ ಎಂಬುವವರಿಗೆ ತಾಲೂಕಿನ ಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯವು ಅಪ್ರಾಪ್ತ ಬಾಲಕನಿಗೆ ಬೈಕ್ ಕೊಟ್ಟು ಅಪಘಾತ ಸಂಭವಿಸಲು ಕಾರಣವಾದ ಹಿನ್ನೆಲೆ 16,000 ರೂಪಾಯಿ ದಂಡ ವಿಧಿಸಿರುವ ಘಟನೆ ವರದಿಯಾಗಿದೆ. ದಿನಾಂಕ 4/8/2024 ತಾಲೂಕಿನ ಬಿಕ್ಕೋಡು ಹೋಬಳಿಯ ನಿಡುಮನದಲ್ಲಿ ಗ್ರಾಮದ ಶಾಲೆಯ ಮುಂಭಾಗ KA 46 K 9956 ನಂಬರ್ನ ಬೈಕಿಗೆ ಅಪ್ರಾಪ್ತ ವಯಸ್ಸಿನ ಚಾಲಕ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿತು. ಈ ಹಿನ್ನೆಲೆ ಅಪ್ರಾಪ್ತ ವಯಸ್ಸಿನ ಬಾಲಕನ ಮೇಲೆ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿತ್ತು. ಈ ಪ್ರಕರಣವನ್ನು ವಿಚಾರಣೆ ನಡೆಸಿದ ತಾಲೂಕಿನ ಘನ ಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಅಪ್ರಾಪ್ತ ವಯಸ್ಸಿನ ಬಾಲಕನಿಗೆ ಚಾಲನೆ ಮಾಡಲು ನೀಡಿದ್ದ KA 13 EY 6200 ನಂಬರಿನ ಸ್ಕೂಟಿಯ ಮಾಲೀಕರಾದ ಗುರುಲಿಂಗಮ್ಮ ಎಂಬುವವರಿಗೆ ಶುಕ್ರವಾರ 16,000 ರೂಪಾಯಿಗಳನ್ನು ದಂಡ ವಿಧಿಸುವ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಜುಲೈ 10ರಂದು ಬಂಗಾರಪೇಟೆ ಪಟ್ಟಣದ RR ಕಲ್ಯಾಣ ಮಂಟಪದಲ್ಲಿ ನಡೆಯುವ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಂಸದ ಎಂ ಮಲ್ಲೇಶ್ ಬಾಬು ಹೇಳಿದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 10ನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬೆಳಗ್ಗೆ 11 ಗಂಟೆಗೆ ಭಾಗವಹಿಸಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಡೆಯಲಿರುವ ಗ್ರಾಮಸಭೆ, ಪುರಸಭೆ, ತಾಲೂಕು, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಪಕ್ಷ ಸದೃಢಗೊಳಿಸುವ ನಿಟ್ಟಿನಲ್ಲಿ ಸದಸ್ಯತ್ವ ಅಭಿಯಾನ ಮಾಡಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠಗೊಳಿಸಲು ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಸೂಚನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಬೆಳಿಗ್ಗೆ 11 ಗಂಟೆಗೆ ಬಂದು 7 ಗಂಟೆವರೆಗೂ ಇಲ್ಲಿ ಪ್ರೋಗ್ರಾಮ್ ಮಾಡಿಕೊಂಡು ಮತ್ತೆ 3 ಗಂಟೆಗೆ ಆಮೇಲೆ ಕೋಲಾರಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಒಂದು ಮೆಂಬರ್ಶಿಪ್ ಡ್ರೈವು ಮತ್ತು ಮುಂದಿನ ಜನವರಿ ಫೆಬ್ರವರಿಯಲ್ಲಿ ಏನು ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಬರುತ್ತೋ ಮತ್ತು ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ ಬರುತ್ತೋ ಅದ್ರ ಮುಂಚೆ ಏನಾದರೂ ZPTP ಬರುತ್ತೋ ಅದಕ್ಕೆ ಒಂದು ಸಂಘಟನೆ ಮಾಡಬೇಕು ಅಂತ ಏನು ಒಂದು ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೊಂದು ಉದ್ದೇಶ ಇಟ್ಕೊಂಡು ಹೋಗ್ತಾರೋ ಅದಕ್ಕೆ ನಾವೆಲ್ಲ JDS ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಅವರಿಗೆ ಒಂದು ಹುಮ್ಮಸ್ಸು ತುಂಬಿಸಿ ಯುವ ನಾಯಕರನ್ನ ಬರಮಾಡ್ಕೊಳ್ಳೋಕ್ಕೆ ಈ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತು, ಕೇಂದ್ರ ಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು ಡೆಲ್ಲಿಯಲ್ಲಿ ಇದ್ದಿದ್ದಕ್ಕೆ ಪಕ್ಷ ಸಂಘಟನೆ ಕಡಿಮೆ ಆಗಿದೆ ಅಂತ ಏನು ಒಂದು ನಿಟ್ಟಿನಲ್ಲಿ ಜನ ಅಂದುಕೊಳ್ತಾ ಇದ್ರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರುಗಳಾದ ದೇವರಾಜ್, ಕಿಲ್ಕುಪ್ಪ ಯಲ್ಲಪ್ಪ, ಬೆಂಗನೂರು ರಾಜೇಂದ್ರ, ಸತೀಶ್ ಕುಮಾರ್, ಹುಣಸನಹಳ್ಳಿ ಬಾಲಕೃಷ್ಣ ಸೇರಿದಂತೆ ಇತರ ಮುಖಂಡರು ಹಾಜರಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಮೊದಲು ಡಿಜಿಟಲ್ ಲೈಬ್ರರಿ ಮಾಡಿದ ದೊಡ್ಡ ಹಸಾಳ ಗ್ರಾಮ ಪಂಚಾಯಿತಿ ಗ್ರಂಥಪಾಲಕ ಜಿ ಚಲಪತಿ ಅವರಿಗೆ ತಮಿಳುನಾಡಿನ ಹೊಸೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿಯಿಂದ ಗೌರವ ಡಾಕ್ಟರೇಟ್ ಲಭಿಸಿದೆ. ಅಂದಿನ PDO CR ಗೌಡ, ಆಡಳಿತಾಧಿಕಾರಿ ವೆಂಕಟಾಚಲಪತಿ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಂಜೀವಪ್ಪ ಅವರ ಸಹಕಾರದೊಂದಿಗೆ ಆರಂಭವಾದ ಡಿಜಿಟಲ್ ಲೈಬ್ರರಿ ಹೊಸ ಮನ್ವಂತರ ಸ್ಥಾಪಿಸಿದ್ದು 20 ಯುವಕರು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ಸಾಧ್ಯವಾಗಿದೆ. 100 ಮಕ್ಕಳು ಇಂಟರ್ನೆಟ್ ಸೌಲಭ್ಯ ಪಡೆದುಕೊಂಡು ಜ್ಞಾನ ಸಂಪಾದನೆ ಮಾಡುತ್ತಿದ್ದು, ಇದೆಲ್ಲ ಸಾಧನೆ ಪರಿಗಣಿಸಿ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಈ ಸಂಬಂಧ ಪಂಚಾಯಿತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪಂಚಾಯಿತಿ ಅಧ್ಯಕ್ಷ ಅರ್ಜುನಮ್ಮ ಚೌಡಪ್ಪ, ಉಪಾಧ್ಯಕ್ಷ ಚಲಪತಿ, PDO KC ಮೋಹನ್ ಕುಮಾರ್, ಕಾರ್ಯದರ್ಶಿ ನಾರಾಯಣಸ್ವಾಮಿ ಭಾಗವಹಿಸಿದರು. 2023ರಲ್ಲಿ ನನಗೆ ಇಲ್ಲಿ ಒಂದು ಅಪಾಯಿಂಟ್ ಆಗಿದ್ದು, ನಾನು ಈಗ ಸುಮಾರು ಒಂದು 22ನೇ ವರ್ಷದಲ್ಲಿ ನಡೀತಾ ಇದ್ದೆ. ನಾನಿಲ್ಲಿ 750 ರೂಪಾಯಿಂದ ಗ್ರಂಥಾಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಾವು ಬಂದುಬಿಟ್ಟು ಇಲ್ಲಿ ನಮ್ಮದು ಡಿಜಿಟಲ್ ಲೈಬ್ರರಿ ಅಂತ ಆಯಿತು. ಇಡೀ ಜಿಲ್ಲೆಗೆ ಫಸ್ಟು ನಾವು ನಮ್ಮ ಪಂಚಾಯತಿಯಿಂದ ಡಿಜಿಟಲ್ ಲೈಬ್ರರಿ ಶುರು ಮಾಡಿದ್ವಿ. ಅದರಲ್ಲಿ ಬಂದು ನಮ್ಮ ಆಡಳಿತಾಧಿಕಾರಿಯಾಗಿ ಜಿಲ್ಲಾ ಪಂಚಾಯತಿ ವೆಂಕಟಾಚಲಪತಿ ಸರ್ ಇಲ್ಲಿ ಕಾರ್ಯನಿರ್ವಹಿಸಿದರು. ಅವರು ಮತ್ತು ನಮ್ಮ PDO CR ಗೌಡರವರು ಹಾಗೂ DS ಸಂಜೀವಪ್ಪನವರು ಇವರೆಲ್ಲ ಸೇರಿ ನನಗೆ ನಮ್ಮ ಲೈಬ್ರರಿ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಬೇಕು, ಒಳ್ಳೆಯ ಹೆಸರು ಬರಬೇಕು. ನಮ್ಮ ಜಿಲ್ಲೆಯಲ್ಲಿ ಮೊದಲನೇದಾಗಿ ನಾವು ಡಿಜಿಟಲ್ ಲೈಬ್ರರಿಯನ್ನು ನಮ್ಮ ಪಂಚಾಯತಿ ಕಡೆಯಿಂದ ಮಾಡೋಣ.
ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಅಂಕನಹಳ್ಳಿ ಗ್ರಾಮ ಪಂಚಾಯಿತಿ ಅಂಕನಹಳ್ಳಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ ದರ್ಗಾ ಇದ್ದು ಇದರ ಪಕ್ಕದ ಕಟ್ಟೆಯನ್ನು ಕೆಲವು ಕಿಡಿಗೇಡಿಗಳ ಕುಮ್ಮಕ್ಕಿನಿಂದ ಕಟ್ಟೆ ಮುಚ್ಚುವ ಕಾರ್ಯ ಮಾಡುತ್ತಿದ್ದು ಇದು ಕಾನೂನು ಬಾಹಿರವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ಆರೋಪಿಸಿದರು. ಬನ್ನೂರು ಪಟ್ಟಣದ ಸರ್ಕಾರಿ ಅತಿಥಿಗೃಹದಲ್ಲಿ ಕರೆದಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಯಾವುದೇ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳಿಗೆ ಕಟ್ಟೆಗಳನ್ನು ಮುಚ್ಚುವ ಅಧಿಕಾರವಿಲ್ಲ. ಇದು ಸುಪ್ರೀಂ ಕೋರ್ಟ್ ಆದೇಶ. ಇದನ್ನು ಮೀರಿ ಅನ್ಯ ಕೋಮಿನ ಸಮುದಾಯದ ವ್ಯಕ್ತಿಗಳು ಸರ್ವೆ ನಂಬರ್ 97ರಲ್ಲಿ 26 ಗುಂಟೆ ಕಟ್ಟೆ ಇರುವ ಜಾಗವನ್ನು ವಶಪಡಿಸಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಲು ಆರಂಭಿಸಿದ್ದು ಇದಕ್ಕೆ ನಮ್ಮ ಪ್ರಬಲ ವಿರೋಧವಿದೆ. ಇದು ಗ್ರಾಮದಲ್ಲಿ ಕೋಮು ಗಲಭೆ ಸೃಷ್ಟಿಸಲು ದಾರಿ ಮಾಡಿಕೊಟ್ಟಂತಾಗುತ್ತದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಮಧ್ಯಪ್ರವೇಶಿಸಿ ರೈತರು ಜಾನುವಾರುಗಳಿಗೆ ಆಶ್ರಯವಾಗಿರುವ ಈ ಕಟ್ಟೆಯನ್ನು ಉಳಿಸಬೇಕು. ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಗಳಿಗೆ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ನೇರ ಹೊಣೆಗಾರರಾಗಿರುತ್ತಾರೆ ಎಂದು ಎಚ್ಚರಿಸಿದರು. ಬನ್ನೂರಿನ ಮುಖ್ಯ ಅತಿಥಿ ಗೃಹದಲ್ಲಿ ಬನ್ನೂರು ಹೋಬಳಿಗೆ ಸಂಬಂಧಪಟ್ಟಂತೆ ಗ್ರಾಮಸ್ಥರ ಪರವಾಗಿ ಹಾಗೂ ರೈತರ ಪರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಅಂಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರ ಮತ್ತು ಅನ್ಯ ಕೋಮಿನ ಮಧ್ಯದಲ್ಲಿ ಕೋಮುಗಲಭೆ ಅಥವಾ ಅಶಾಂತಿ ಉಂಟಾಗುವ ಸಂದರ್ಭ ಇದ್ದು ಇದನ್ನು ಸರ್ಕಾರ ಮತ್ತು ಅಧಿಕಾರಿಗಳು ತಡೆ ಹಿಡಿದು ಕಾನೂನಾತ್ಮಕವಾಗಿ ಸುವ್ಯವಸ್ಥೆ ಕಾಪಾಡಬೇಕು ಮತ್ತು ಕಾನೂನಾತ್ಮಕವಾಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಜೀವಂತವಾಗಿ ಉಳಿಸುವಂಥ ಪ್ರಯತ್ನ ಆಗಬೇಕು. ಇದರಿಂದ ರೈತರು ಮತ್ತು ಕೂಲಿ ಕಾರ್ಮಿಕರು ಜಾನುವಾರುಗಳಿಗೆ ಆ ಕಟ್ಟೆಯನ್ನು ಉಳಿಸಬೇಕು ಅನ್ನೋದು ಒಕ್ಕೊರಳ ವೇದಿಕೆಯ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತೇವೆ. ಸ್ಥಳ ಬನ್ನೂರು ಹೋಬಳಿ ಅಂಕನಹಳ್ಳಿ ಗ್ರಾಮ ಪಂಚಾಯತಿ ಅಂಕನಹಳ್ಳಿ. ಅಲ್ಲಿರ್ತಕ್ಕಂಥ ದರ್ಗಾ ಏನಿದೆ, ಮುಸ್ಲಿಂ ಬಾಂಧವರ ದರ್ಗಾ ಇದೆ, ಅದರ ಪಕ್ಕದಲ್ಲೇ ರೈತರಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ 97ರಲ್ಲಿ 26 ಗುಂಟೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಅತ್ತಹಳ್ಳಿ ಸ್ವಾಮಿರಾಜು, ರೈತ ಮುಖಂಡರುಗಳಾದ ಟಿಎಸ್ ಸಿದ್ದರಾಜು, ಶಂಕರೇಗೌಡ, ಟಿಆರ್ ಬಸವರಾಜು ಸೇರಿದಂತೆ ಹಲವಾರು ರೈತ ಮುಖಂಡರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಾಮನಗರದಿಂದ ಗೋವಾ ಕಡೆಗೆ ಹೋಗುವ ಮಾರ್ಗದ ಅನಮೋರ ಘಾಟ್ ಬಳಿ ಗುಡ್ಡ ಕುಸಿತವಾಗಿದ್ದು ಮುಂಜಾಗ್ರತಾ ಹಿತದೃಷ್ಟಿಯಿಂದ ಪ್ರಯಾಣಿಕರು ಹಾಗೂ ಭಾರಿ ವಾಹನಗಳ ಸಂಚಾರಕ್ಕೆ ಸದರಿ ರಸ್ತೆಯನ್ನು ಬಳಸದೆ ಬದಲಿ ಮಾರ್ಗವನ್ನು ಉಪಯೋಗಿಸಲು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಸೂಚನೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅನೈತಿಕ ಸಂಬಂಧಕ್ಕೆ ಅಡ್ಡಿ ಆರೋಪ, ವ್ಯಕ್ತಿಯನ್ನ ಕೊಲೆಗೈದು ಅಪಘಾತ ಎಂದು ಬಿಂಬಿಸಲು ಯತ್ನ, ಪತ್ನಿ ಗೆಳೆಯನಿಂದ ಕೃತ್ಯ ನಡೆದಿದೆ ಎಂಬ ಅನುಮಾನ. ಜನರಲ್ಲಿ ಹೃದಯಾಘಾತ, ಕಳವಳ, ಇಸಿಜಿ ಎಕೋ ಪರೀಕ್ಷೆಗೆ ಮುಗಿಬಿದ್ದ ಸಾರ್ವಜನಿಕರು, ಹಿಂಸಾಸ್ಪತ್ರೆಯಲ್ಲಿ ಜನಸಾಗರ. ಹಿಂದಿ ಹೇರಿಕೆಗೆ ವಿರೋಧ, ದ್ವಿಭಾಷಾ ನೀತಿ ಜಾರಿಗೆ ಆಗ್ರಹ, ಕರವೇ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.